ಮತ್ಸ್ಯಾವತಾರದ ಬೃಹತ್ ಮೀನು ಇನ್ನೂ ಬದುಕಿದೆ. ಮಹಾವಿಷ್ಣುವಿನ ದಶಾವತಾರಗಳ ಬಗ್ಗೆ ನಿಮಗೆ ಗೊತ್ತು. ಮಹಾವಿಷ್ಣುವಿನ 10 ಅವತಾರಗಳ ಪೈಕಿ ಮೊದಲನೆಯದ್ದು ಮತ್ಸ್ಯಾವತಾರ. ಬ್ರಹ್ಮದೇವ ವಿಶ್ರಾಂತಿಯಲ್ಲಿದ್ದಾಗ ಅವನ ಮೂಗಿನ ಹೊಳ್ಳೆಗಳಿಂದ ಹುಟ್ಟಿದ ಹಯಗ್ರೀವ್ ಎನ್ನುವ ರಾಕ್ಷಸ 4 ವೇದಗಳನ್ನು ಅಪಹರಿಸಿ ಸಮುದ್ರದ ತಳದಲ್ಲಿ ಹುದುಗಿಸಿ ಇಟ್ಟಿದ್ದಂತೆ. ಆಗ ವಿಷ್ಣು ಮೀನಿನ ರೂಪದಲ್ಲಿ ಅವತರಿಸಿ ಆ ರಾಕ್ಷಸನನ್ನ ಕೊಂದು ವೇದಗಳನ್ನ ರಕ್ಷಣೆ ಮಾಡಿದ್ದನಂತೆ. ಅದಾದ ಬಳಿಕ ಪ್ರಳಯ ಕಾಲದಲ್ಲಿ ಸತ್ಯವ್ರತ ಅಥವಾ ವೈವಸ್ವತ ಮನ್ವಂತರದ ಮನು ಹಾಗೂ ಸಪ್ತ ಋಷಿಗಳಿಂದ ದೋಣಿಯನ್ನ ವಾಸುಕಿಗೆ ಕಟ್ಟಿ ಸುರಕ್ಷಿತ ಪ್ರದೇಶಕ್ಕೆ ತಲುಪಿಸಿದ್ದು ಸಹ ಇದೇ ವಿಷ್ಣುವಿನ ಮತ್ಸ್ಯಾವತಾರ. ಸತ್ಯಯುಗದಲ್ಲಿ ಅವತರಿಸಿದ ಆ ಮೀನು ಈಗಲೂ ಇದೆಯಾ? ಹೌದು ಎನ್ನುತ್ತಿವೆ ಸಾಗರದ ಅಧ್ಯಯನಗಳು. ಆರ್ಕಿಟೆಕ್ಟ್ ಸಮುದ್ರ ತಳದಲ್ಲಿ ವಿಷ್ಣುವಿನ ಮತ್ಸ್ಯಾವತಾರದ ಆ ಬೃಹತ್ ಮೀನು ಈಗಲೂ ಇದೆಯಂತೆ. ಇತ್ತೀಚೆಗೆ ಸಾಗರ ಜೀವಿಗಳ ಮೇಲೆ ಸಂಶೋಧನೆ ನಡೆಸುತ್ತಿದ್ದ ಸಂಶೋಧಕರೊಬ್ಬರು ಈ ಮೀನನ್ನ ಪತ್ತೆ ಹಚ್ಚಿದ್ದಾರೆ. ಅವರು ಪತ್ತೆ ಹಚ್ಚಿರುವ ಮೀನು ಶಾರ್ಕ್ ಜಾತಿಗೆ ಸೇರಿದ್ದು. ಆ ಮೀನು ಸುಮಾರು 500 ವರ್ಷ ವಯಸ್ಸಿನದ್ದು ಅಂತ ಅವರು ವೈಜ್ಞಾನಿಕವಾಗಿ ಪರಿಶೀಲಿಸಿ ದೃಢಪಡಿಸಿಕೊಂಡಿದ್ದಾರೆ. ಆದರೆ ಅವರು ಪತ್ತೆ ಹಚ್ಚಿರುವ 5 ಶತಮಾನಗಳ ಆಯುಷ್ಯದ ಶಾರ್ಕ್ ಹೆಣ್ಣು ಮೀನು. ಅದಕ್ಕೆ ಅವರು ಮಿಂಗ್ ಅಂತ ಹೆಸರಿಟ್ಟಿದ್ದಾರೆ. ಇದೇ ವಿಷ್ಣುವಿನ ಮತ್ಸ್ಯಾವತಾರ ಹೌದು ಅಲ್ಲವೋ ಅನ್ನೋದು ಇನ್ನೂ ಕೂಡ ಹೆಚ್ಚಿನ ಅಧ್ಯಯನದಿಂದ ರುಜುವಾತಾಗಬೇಕಿದೆ. ಆದರೆ ಗ್ರೀನ್ಲ್ಯಾಂಡ್ ಶಾರ್ಕ್ಗಳು ಈ ಜಗತ್ತಿನ ಅತಿ ಹೆಚ್ಚು ಆಯುಷ್ಯ ಇರುವ ಜೀವಿಗಳಂತೆ. ಅದರಲ್ಲೂ ಕಶೇರುಕಗಳ ವರ್ಗದಲ್ಲಿ ಇವು ಅತಿ ಹೆಚ್ಚು ಆಯುಷ್ಯ ಹೊಂದಿರುವಂತವು. ಕಶೇರುಕ ಅಂದ್ರೆ ಗೊತ್ತಲ್ಲ, ಬೆನ್ನು ಮೂಳೆ ಹೊಂದಿರುವ ಪ್ರಾಣಿಗಳನ್ನ ಕಶೇರುಕಗಳು ಎಂದು ಕರೀತಾರೆ. ಇದುವರೆಗೆ ನಾವು ಉಭಯವಾಸಿಗಳಾದ ಆಮೆಗಳು ಮಾತ್ರ ದೀರ್ಘಾಯುಷ್ಯವನ್ನ ಹೊಂದಿರುತ್ತವೆ, 100 ವರ್ಷ ಕಾಲ ಬದುಕಿರುತ್ತವೆ ಎಂದು ಭಾವಿಸಿದ್ದೆವು. ಆದರೆ ಆಮೆಗಿಂತಲೂ ತಿಮಿಂಗಲಗಳು ಇನ್ನೂ ಹೆಚ್ಚು ವರ್ಷ ಬದುಕಿರುತ್ತವೆ ಅನ್ನೋದು ಸಾಬೀತಾಯಿತು. ಸುಮಾರು 211 ವರ್ಷಗಳ ಕಾಲ ಬದುಕಿದ್ದ ಬೊಹೆಡ್ ತಿಮಿಂಗಲವೊಂದನ್ನ ಸಂಶೋಧಕರು ಪತ್ತೆ ಹಚ್ಚಿದ್ರು. ಈ ತಿಮಿಂಗಲವನ್ನ ಜಗತ್ತಿನ ಅತಿ ಹೆಚ್ಚು ಆಯುಸ್ಸು ಹೊಂದಿರುವ ಕಶೇರುಕ ಎಂದು ಗುರುತಿಸಲಾಗಿತ್ತು. ಆದರೆ ಈಗ ಗ್ರೀನ್ಲ್ಯಾಂಡ್ ಶಾರ್ಕ್ ಆ ದಾಖಲೆಯನ್ನ ಹಿಂದಿಕ್ಕಿ ತಾನು 500 ವರ್ಷ ಬದುಕಿದ್ದೇನೆ ಎಂದು ಸಾಧಿಸಿ ತೋರಿಸಿದೆ. ಈಗ ಸಂಶೋಧಕರು ಪತ್ತೆ ಹಚ್ಚಿರುವ ಶಾರ್ಕ್ಗೆ ಸರಿಸುಮಾರು 507 ವರ್ಷ ವಯಸ್ಸಾಗಿರಬಹುದು ಅಂತ ಅಂದಾಜಿಸಲಾಗಿದೆ. ವೈಜ್ಞಾನಿಕವಾಗಿ ಇದನ್ನ ಸೋಮ್ನಾಯೋಸಸ್ ಮೈಕ್ರೋಸೆಫಾಲಸ್ ಅಂತ ಕರೆಯಲಾಗುತ್ತೆ. ಆರ್ಕಿಟೆಕ್ಟ್ ಸಮುದ್ರದಲ್ಲಿ ಈ ಶಾರ್ಕ್ಗಳು ಹೆಚ್ಚಾಗಿ ವಾಸಿಸುತ್ತವೆ. ಈ ಶಾರ್ಕ್ಗಳು ತುಂಬಾ ಮಂದಗತಿಯಲ್ಲಿ ಬೆಳವಣಿಗೆ ಹೊಂದುತ್ತವೆ. ವರ್ಷಕ್ಕೆ 1 ಸೆಂಟಿಮೀಟರ್ ಮಾತ್ರ ಬೆಳಿತಾವೆ. ಅವಕ್ಕೆ 150 ವರ್ಷವಾದಾಗ ಪ್ರೌಢಾವಸ್ಥೆ ತಲುಪುತ್ತವೆ. ಪ್ರೌಢಾವಸ್ಥೆಯಲ್ಲಿರುವ ಗ್ರೀನ್ಲ್ಯಾಂಡ್ ಶಾರ್ಕ್ ಗರಿಷ್ಠ ಅಂದ್ರೆ 5 ಮೀಟರ್ ಉದ್ದ ಇರುತ್ತದೆ. ಈಗ 507ನೇ ವಯಸ್ಸಿನಲ್ಲಿರುವ ಈ ಮಿಂಗ್ ಅನ್ನು ಎಷ್ಟು ವರ್ಷ ಬದುಕಿರಬಹುದು? ಅದರ ಬಗ್ಗೆಯೇ ಈ ಸಂಶೋಧಕರು ಹೆಚ್ಚಿನ ಸಂಶೋಧನೆ ನಡೆಸ್ತಾ ಇದ್ದಾರೆ. ಅದರ ದೀರ್ಘಾಯುಷ್ಯದ ಗುಟ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಶಾರ್ಕ್ನ ಆಹಾರ ಕ್ರಮವೇನು, ಅದರ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತದೆ ಅನ್ನೋದರ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಶಾರ್ಕ್ಗಳ ಮೆಟಾಬಾಲಿಸಂನ ರಹಸ್ಯ ಗೊತ್ತಾದ್ರೆ ಸಾಕು, ಮುಂದೆ ಅದು ಚಿರಂಜೀವಿಯಾಗಿದ್ದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳುವುದು ಕಷ್ಟವಾಗೋದಿಲ್ಲ. ಒಂದು ವೇಳೆ ಆ ರಹಸ್ಯ ಬಹಿರಂಗವಾದ್ರೆ ಅದನ್ನ ಬಳಕೆ ಮಾಡಿಕೊಂಡು ಮನುಷ್ಯರ ಆಯುಷ್ಯದ ಅವಧಿಯನ್ನ ಹೆಚ್ಚಳ ಮಾಡೋದಕ್ಕೆ ಸಾಧ್ಯವೇ ಅನ್ನೋದರ ಬಗ್ಗೆಯೂ ವಿಜ್ಞಾನಿಗಳು ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ. ಅದೇನಾದ್ರೂ ಯಶಸ್ವಿಯಾದ್ರೆ ಮುಂದೆ ನಮ್ಮನ್ನ ಹಿಡಿಯೋರೇ ಇರೋದಿಲ್ಲ. ಏನಂತೀರಿ?